ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. KV ಸೊಸೈಟಿಯ BK ಬಸವಪ್ರಭು ಕೋರೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಕಾಲೇಜ್ ಚಿಕ್ಕೋಡಿಯಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ನಾನು. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ ಸೆಕೆಂಡ್ ಸೆಮ್ BSc ಸೆಕೆಂಡ್ ಯೂನಿಟಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ, ಅದರಲ್ಲಿ 6ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಬಫರ್ ಸೊಲ್ಯೂಷನ್ಸ್ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನೀವು ಅಯಾನಿಕ್ ಈಕ್ವಿಲಿಬ್ರಿಯಾ ಯೂನಿಟ್ 1ಅಲ್ಲಿ ಅಯಾನಿಕ್ ಈಕ್ವಿಲಿಬ್ರಿಯಾ 1 ಫಸ್ಟ್ ಸೆಮಿಸ್ಟ್ರಲ್ಲಿ ಓದಿರ್ತೀರ. ಅದರದ್ದು ಕಂಟಿನ್ಯೂಷನು ಆಲ್ರೆಡಿ ನಾನು ಸಾಲ್ಟ್ ಹೈಡ್ರಾಲಿಸಿಸು, ಕ್ಯಾಲ್ಕುಲೇಷನ್ ಆಫ್ ಹೈಡ್ರಾಲಿಸಿಸ್ ಕಾನ್ಸ್ಟೆಂಟು, ಡಿಗ್ರಿ ಆಫ್ ಹೈಡ್ರಾಲಿಸಿಸು, pH ಫಾರ್ ಡಿಫ್ರೆಂಟ್ ಸಾಲ್ಟು, ಅದರದ್ದೆಲ್ಲ ಡೆರಿವೇಷನ್ಸ್ ಆಗಿರ್ಬೋದು, ಅದನ್ನೆಲ್ಲ ಆಲ್ರೆಡಿ ಮಾಡಿದ್ದೀನಿ. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋವಂಥದ್ದು ಬಫರ್ ಸೊಲ್ಯೂಷನ್ಸ್. ಬಫರ್ ಸೊಲ್ಯೂಷನ್ ಅಂದರೆ ಏನು ಅಂತ. ಬಫರ್ ಸೊಲ್ಯೂಷನ್ ಇಸ್ ಒನ್ ವಿಚ್ ಗೋಯಿಂಗ್ ಟು ಮೇಂಟೈನ್ ದಿ pH ಫೇರ್ಲಿ ಕಾನ್ಸ್ಟೆಂಟ್ ಈವನ್ ಅಪಾನ್ ಆ್ಯಡಿಂಗ್ ಎ ಸ್ಮಾಲ್ ಅಮೌಂಟ್ ಆಫ್ ಆ್ಯಸಿಡ್ ಆರ್ ಎ ಬೇಸ್. ಈಗ ನಿಮ್ಗೆ ಗೊತ್ತಿದೆ pH ಏನಾಗುತ್ತೆ, ಆ್ಯಸಿಡ್ ಅಥವಾ ಬೇಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆದರೆ ಈ ಬಫರ್ ಸೊಲ್ಯೂಷನ್ ಅಂದರೆ ಏನು ಅಂದರೆ, ನೀವು ಆ್ಯಸಿಡ್ ಆದರೂ ಹಾಕಿ ಬೇಸ್ ಆದರೂ ಹಾಕಿ, ಆ ಸೊಲ್ಯೂಷನ್ದು pH ಏನಾಗುತ್ತೆ, ಡಸಂಟ್ ಆಲ್ಟರ್, ಇಟ್ ರಿಮೈನ್ಸ್ ಸೇಮ್. ಅಂಥದಕ್ಕೆ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಅಂಥ ಸೊಲ್ಯೂಷನ್ಗೆ ನಾವೇನಂತ ಕರಿತೀವಿ, ಬಫರ್ ಸೊಲ್ಯೂಷನ್. ಎ ಸೊಲ್ಯೂಷನ್ ವಿಚ್ ಗೋಯಿಂಗ್ ಟು ಮೇಂಟೈನ್ ದಿ pH ಕಾನ್ಸ್ಟೆಂಟ್ ಈವನ್ ಆನ್ ದಿ ಅಡಿಷನ್ ಆಫ್ ಎ ಸ್ಮಾಲ್ ಅಮೌಂಟ್ ಆಫ್ ಆಸಿಡ್ ಆರ್ ಎ ಬೇಸ್, ಅಂಥದಕ್ಕೆ ಬಫರ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್, ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಇನ್ ಸಿಸ್ಟಮ್ಸ್ ವೇರ್ ವಿ ಹ್ಯಾವ್ ಟು ಮೇಂಟೈನ್ ದಿ pH ಕಾನ್ಸ್ಟೆಂಟಾಗಿ ಉಳಿಸ್ಕೋಬೇಕು, ನಾವು ಚೇಂಜ್ ಮಾಡಬಾರ್ದು. ಡ್ಯೂರಿಂಗ್ ಸಮ್ ರಿಯಾಕ್ಷನ್ ಅನ್ನೋ ಕಡೆಗೆ ನಾವು ಬಫರ್ ಸೊಲ್ಯೂಷನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ 2 ಥರ ಬಫರ್ ಸೊಲ್ಯೂಷನ್ಸ್ ನಾವು ಕನ್ಸಿಡರ್ ಮಾಡ್ಬೋದು. ಒಂದಕ್ಕೆ ಆಸಿಡಿಕ್ ಬಫರ್ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಬೇಸಿಕ್ ಬಫರ್ ಅಂತ ಹೇಳ್ತಾರೆ. ಈ ಬಫರ್ಗಳು ಹೆಂಗೆ ಮಾಡ್ತಾರೆ ಅಂದರೆ, ವೀಕ್ ಸಬ್ಸ್ಟೆನ್ಸ್ ಸಾಲ್ಟ್ ಆಫ್ ದಿ ಸ್ಟ್ರಾಂಗ್ ಆ್ಯಸಿಡ್ ಅದನ್ನು ತೊಗೊಳ್ತಾರೆ. ಅಂದರೆ ವೀಕ್ ಆ್ಯಸಿಡ್ ವಿತ್ ಅ ಸ್ಟ್ರಾಂಗ್ ಬೇಸ್ ಅಥವಾ ವೀಕ್ ಬೇಸ್ ವಿತ್ ಅ ಸ್ಟ್ರಾಂಗ್ ಆ್ಯಸಿಡ್, ಅದರದ್ದು ಕಾಂಬಿನೇಷನ್ನ ತೊಗೊಳ್ತಾರೆ. ಅಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ 2 ಡಿಫ್ರೆಂಟ್ ಸೊಲ್ಯೂಷನ್. ಒಂದು ವೀಕ್ ಇರುತ್ತೆ, ಇನ್ನೊಂದು ಸ್ಟ್ರಾಂಗ್ ಇರುತ್ತೆ. ಅವೆರಡರದ್ದು ಕಾಂಬಿನೇಷನ್ ಮಾಡಿ ತೊಗೊಳ್ತಾರೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಬಫರ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸಿನ್ಸ್ ಒಂದು ವೀಕು ಒಂದು ಸ್ಟ್ರಾಂಗ್ ಇರೋದಕ್ಕೋಸ್ಕರ ಅದನ್ನು pH ಏನಾಗುತ್ತೆ, ಡಸಂಟ್ ಆಲ್ಟರ್. ಈಗ ಆಸಿಡಿಕ್ ಬಫರ್ ಅಂತಂದರೆ ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್, ಸೇಮ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ನ ತೊಗೋಬೇಕು. ಅದೇ ಥರ ಬೇಸಿಕ್ ಬಫರ್ ಅಂತಂದರೆ ವೀಕ್ ಬೇಸ್ ವಿತ್ ಇಟ್ ಸಾಲ್ಟ್ ವಿತ್ ಅ ಸ್ಟ್ರಾಂಗ್ ಆ್ಯಸಿಡ್ನ ತೊಗೋಬೇಕು. ಫಾರ್ ಎಕ್ಸಾಂಪಲ್, ನೀವು ಅಸ್ಟಿಕ್ ಆ್ಯಸಿಡ್ನ ತೊಗೊಂಡ್ರೆ ಅದರದ್ದು ಸೇಮ್ ಆ್ಯಸಿಡ್ದು ಸ್ಟ್ರಾಂಗ್ ಬೇಸ್ ಏನಾಗುತ್ತೆ ಅಂದರೆ CH3COONA ಆಗುತ್ತೆ, ಸೋಡಿಯಂ ಅಸಿಟೇಟ್. ಅವೆರಡು ಕಾಂಬಿನೇಷನ್ ಮೇಕ್ಸ್ ದಿ ಅಸ್ಟಿಕ್ ಬಫರ್. ಅದೇ ಥರ ಬೇಸಿಕ್ ಬಫರ್ಗೆ ಎಕ್ಸಾಂಪಲ್ ಅಂದರೆ ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಅಮೋನಿಯಂ ಹೈಡ್ರಾಕ್ಸೈಡ್ದು ಸಾಲ್ಟ್ ಆಫ್ ದಿ ಸ್ಟ್ರಾಂಗ್ ಆ್ಯಸಿಡ್ನ ತೊಗೋಬೇಕು, ಬೇಸ್ ಅದರದ್ದು ವೀಕ್ ಬೇಸು, ಅದರದ್ದು ಸ್ಟ್ರಾಂಗ್ ಬೇಸ್ನ ತೊಗೋಬೇಕು, ವೀಕ್ ಬೇಸ್, ಅದು ಅಮೋನಿಯಂ ಕ್ಲೋರೈಡ್ ಆಗುತ್ತೆ. ಸೊ ಬಫರ್ ಆ್ಯಕ್ಷನ್ ನಾನು ಹೇಳ್ದಂಗೆ ಬಫರ್ ಏನು ಮಾಡುತ್ತೆ ಅಂದರೆ, ಬಫರ್ ಸೊಲ್ಯೂಷನ್ಗೆ ವೆನ್ ಯು ಆ್ಯಡ್ ಆ್ಯಸಿಡ್ ಆರ್ ಎ ಬೇಸ್ ದ pH ಡಸಂಟ್ ಚೇಂಜ್. ಯಾಕೆ ಚೇಂಜ್ ಆಗಲ್ಲ ಅಂತ ನಾನು ನೋಡೋದಾದರೆ, ಈಗ ನಾನು ಅಸ್ಟಿಕ್ ಬಫರ್ನ ತೊಗೊಳ್ತೀನಿ, ಅದರದ್ದು ಬಫರ್ ಆ್ಯಕ್ಷನ್ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ಈಗ ಅದರಲ್ಲಿರುವಂಥದ್ದು 2 ಇದೆ. ಒಂದು CH3COOH ಇದೆ, ಇಟ್ಸ್ ಎ ವೀಕ್ ಬೇಸ್. ಸಾಲ್ಟ್ ಆಫ್ ಇಟ್ಸ್ ಸ್ಟ್ರಾಂಗ್ ಬೇಸ್ನ ತೊಗೊಂಡ್ರೆ CH3COONA ಇದೆ. ಸೊ ಅದು ಡಿಸೋಸಿಯೇಟ್ ಆದಾಗ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗುತ್ತೆ, ಅಯಾನಿಕ್ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗುತ್ತೆ. CH3COOH ಏನಾಗುತ್ತೆ, H+ CH3COO- ಆಗುತ್ತೆ. ಆಗ CH3COONA ಏನಾಗುತ್ತೆ, Na+ CH3COO- ಆಗಿ ಇದಾಗುತ್ತೆ. ಸಾಲ್ಟ್ ನಿಮ್ಗೆ ಗೊತ್ತಿದೆ ಕಂಪ್ಲೀಟ್ಲಿ ಅಯನೈಸ್ ಆಗುತ್ತೆ, ಪ್ರೊವೈಡ್ಸ್ ಎ ಕಾಮನ್ ಅಯಾನ್. ಇದನ್ನು ಕಾಮನ್ ಅಯಾನ್ ಏನಾಯಿತು, ನನಗೆ CH3COO- ಕಾಮನ್ ಅಯಾನ್ ಆಯಿತು. ಇದಕ್ಕೆ ನಾನು ಏನು ಮಾಡ್ತೀನಿ, ಈಗ ಐದರ್ ಐ ಕ್ಯಾನ್ ಆ್ಯಡ್ ಆ್ಯಸಿಡ್ ಆರ್ ಎ ಬೇಸ್, ಅವಾಗ ಏನಾಗುತ್ತೆ, pH ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ. ಅಡಿಷನ್ ಆಫ್ HCl ಹಾಕ್ತಾ ಇದ್ದೀನಿ, ಏನಾಗುತ್ತೆ ಅಂತ ನೋಡೋಣ. HCl ಆಲ್ಸೋ ಅಂಡರ್ಗೋಸ್ ಅಯಾನಿಕ್ ಈಕ್ವಿಲಿಬ್ರಿಯಾ ಆಗುತ್ತೆ, H+Cl- ಆಗುತ್ತೆ. ಸೊ ಅಪಾನ್ ದಿ ಅಡಿಷನ್ ಆಫ್ HCl, ಇದಕ್ಕೆ ಈಗ ನನ್ನ ಹತ್ರ ಏನೇನಿದೆ, H+ ಇದೆ, CH3COO- ಇದೆ, Na+ ಇದೆ, CH3COO- ಇದೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, HClನ ಆ್ಯಡ್ ಮಾಡ್ತಾ ಇದ್ದೀನಿ. ಆ HCl ಆ್ಯಡ್ ಮಾಡ್ತಾ ಇದ್ರೆ ಏನಾಗ್ತದೆ, H+ ಮತ್ತು Cl- ಆಗ್ತಾ ಇದೆ. ಸೊ H+ ಏನಾಗುತ್ತೆ ಅಂದರೆ, ಅದರದ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಲ್ಲ. ಯಾಕೆ ಅಂದರೆ ದಟ್ H+ ವಿಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ CH3COO- ಜೊತೆಗೆ ರಿಯಾಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, CH3COOH ಬರುತ್ತೆ. ಆಫ್ಟರ್ ದಿ ಅಡಿಷನ್ ಆಫ್ HCl ದೇರ್ ವೋಂಟ್ ಬಿ ಇನ್ಕ್ರೀಸ್ ಇನ್ ದಿ H+ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಲ್ಲ. ಸೊ ವರ್ಚುವಲಿ ಅದೇನಾಗುತ್ತೆ, ಸೇಮ್ ಆಗಿ ಉಳ್ಕೊಳ್ಳುತ್ತೆ. ಅದೇ ಥರ ಅಡಿಷನ್ ಆಫ್ ಬೇಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ, NaOHನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. Na+OH-, ನನ್ನ ಹತ್ರ ಇರುವಂಥ ಈಗ ಅಯಾನ್ಸ್ ಯಾವ್ಯಾವಿದೆ, H+ ಇದೆ, CH3COO- ಇದೆ, Na+ ಇದೆ. ಈ NaOHಲ್ಲೂ Na+ ಇದೆ. ಸೊ ಈ Na+ ಏನು ಮಾಡುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಇಲ್ಲೇನಾಗಿದೆ, ನನಗೆ
minus ion ಇದೆ, that OH minus ion will going to react with Na plus to form NaOH. Thereby there won't be any increase in the concentration of OH minus ion after adding the NaOH solution. Therefore the pH of this particular solution remains same, ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ನಾವು ಇದನ್ನು ಡಯಾಗ್ರಾಮ್ ಮುಖಾಂತರ ನೋಡೋದಾದರೆ, ಬಫರ್ ಆ್ಯಕ್ಷನ್ ಆಫ್ ಅಸ್ಟಿಕ್ ಬಫರ್. ಅಸ್ಟಿಕ್ ಬಫರಲ್ಲಿ ಏನಾಗಿರುತ್ತೆ, ವೀಕ್ ಆ್ಯಸಿಡ್ ಇರುತ್ತೆ, ಇಟ್ಸ್ ಸಾಲ್ಟ್ ಆಫ್ ಸ್ಟ್ರಾಂಗ್ ಬೇಸ್ ಇರುತ್ತೆ. ಅದಕ್ಕೆ ಏನಾಗ್ತದೆ, CH3COOH ಏನಾಗುತ್ತೆ, H+ ಮತ್ತು CH3COO ಮೈನಸ್ ಆಗುತ್ತೆ. ಅಡಿಷನ್ ಆಫ್ OH ಹಾಕಿದಾಗ ಆ OH ಮೈನಸ್ ಏನು ಮಾಡುತ್ತೆ, H+ ಜೊತೆಗೆ ರಿಯಾಕ್ಟ್ ಆಗಿ ವಾಟರ್ ಆಗಿ ಹೊರಗಡೆ ಬಂದುಬಿಡುತ್ತೆ. ಅದೇ ಥರ ನೀವು CH3COO ಇದೆ ಅಂತ ತಿಳ್ಕೊಳ್ಳೋಣ. ಅದು ಯಾವ ಥರ ಸ್ಪ್ಲಿಟ್ ಆಗುತ್ತೆ, ಯಾವ ಥರ ಅಯನೈಸ್ ಆಗುತ್ತೆ ಅಂದರೆ Na plus CH3COO minus. ಅಡಿಷನ್ ಆಫ್ H+ ಹಾಕಿದಾಗ ದಟ್ H+ will react with CH3COO minus to form CH3COOH. Thereby the concentration of the H+ ಮತ್ತು OH minus ion in the after the addition of an acid or a base doesn't change if it is a buffer. ಅದೇ ಥರ ನನಗೆ ಬೇಸಿಕ್ ಬಫರ್ನ ತೊಗೊಳ್ಳೋದಾದರೆ, ಬೇಸಿಕ್ ಬಫರಲ್ಲಿ ಏನು ಮಾಡಬೇಕು, ವೀಕ್ ಬೇಸ್ ತೊಗೋಬೇಕು, ಇಟ್ಸ್ ಸಾಲ್ಟ್ ವಿತ್ ಅ ಸ್ಟ್ರಾಂಗ್ ಆ್ಯಸಿಡ್ನ ತೊಗೋಬೇಕು. ಸೊ ಅಮೋನಿಯಂ ಹೈಡ್ರಾಕ್ಸೈಡು ಅಮೋನಿಯಂ ಕ್ಲೋರೈಡ್ ಆಗುತ್ತೆ. ಸೊ ಸಾಲ್ಟ್ ಆಗಿರೋದಕ್ಕೋಸ್ಕರ ಕಂಪ್ಲೀಟ್ ಅಯನೈಸೇಷನ್ ಆಗುತ್ತೆ. ಸೊ NH4+ ಕಾಮನ್ ಆಯನ್ ನಮಗೆ ಅಲ್ಲಿ ಸಿಗುತ್ತೆ. ಇದಕ್ಕೆ H+ನ ಹಾಕಿದಾಗ ಇಲ್ಲಿ ಏನಾಗುತ್ತೆ ಅಂದರೆ, H+ನ ಆ್ಯಡ್ ಮಾಡಿದಾಗ Cl- will react with NH4-. Upon the addition of HCl, the increase of H+ ion is concentrated by the association with the excess of OH minus ion of the buffer to form the water molecules. Thus, the addition of H+ ion are neutralized and pH of the buffer solution remain virtually unchanged. So H+ ಏನು ಮಾಡುತ್ತೆ, that H+ will react with OH minus. OH minus ಜೊತೆಗೆ ರಿಯಾಕ್ಟ್ ಮಾಡಿದಾಗ ಇದೇನು ಮಾಡುತ್ತೆ ಅಂತಂದರೆ H+ ion ಕಾನ್ಸಂಟ್ರೇಷನು ಇನ್ಕ್ರೀಸ್ ಆಗಲ್ಲ. thereby pH remains the same. ಅದೇ ಥರ ಬೇಸಿಕ್ ಬಫರ್ಗೆ ಬೇಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳ, Na+ and OH minus. ಸೊ ಆ Na+ ಮತ್ತು OH minus ಏನಿದೆಯಲ್ಲ, OH minus ion will combine with NH4+ ion to form ammonium hydroxide molecules. Therefore the OH minus ion concentration also doesn't increase. ಅದು ನ್ಯೂಟ್ರಲೈಸ್ ಆಗಿಬಿಡುತ್ತೆ. ಯಾವುದು OH minus ರಿಲೀಸ್ ಆಗಿರುತ್ತಲ್ಲ, ಅದು ಇಟ್ ಈಸ್ ನ್ಯೂಟ್ರಲೈಸ್ ಆ್ಯಂಡ್ ಒರಿಜಿನಲ್ pH ರಿಸ್ಟೋರ್ ಆಗುತ್ತೆ. ಇದನ್ನು ಡಯಾಗ್ರಾಮಲ್ಲಿ ತೋರಿಸೋದಾದರೆ, ಆ್ಯಕ್ಷನ್ ಆಫ್ H+ ಆ್ಯಡ್ ಮಾಡಿದ್ರೆ ಅಮೋನಿಯಂ ಹೈಡ್ರಾಕ್ಸೈಡ್ಗೆ ದಟ್ H+ will react with OH minus ವಾಟರ್ ಆಗಿ ಹೋಗುತ್ತೆ. ಅಮೋನಿಯಂ ಕ್ಲೋರೈಡ್ ಆದರೆ OH minus ಆ್ಯಡ್ ಮಾಡಿದ್ರೆ ದಟ್ OH minus will react with NH4+ to form NH4OH. ಈ ರೀತಿಯಾಗಿ ಏನಾಗುತ್ತೆ, ಬಫರ್ ಆ್ಯಡ್ ಮಾಡಿದಾಗ ನಿಮಗೆ pH ಇನ್ಕ್ರೀಸು ಆಗಲ್ಲ, ಡಿಕ್ರೀಸು ಆಗೋದಿಲ್ಲ. ಅಂಥ ಸೊಲ್ಯೂಷನ್ಗೆ ನಾವು ಬಫರ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ, ಬಫರ್ ಕೆಪಾಸಿಟಿ ಅಂತ ಹೇಳ್ತೀವಿ. ನಂಬರ್ ಆಫ್ ಮೋಲ್ಸ್ ಆಫ್ ಅನ್ ಆಸಿಡ್ ಆರ್ ಎ ಬೇಸ್ ವೆನ್ ಆ್ಯಡೆಡ್ ಟು 1 liter ಆಫ್ ಎ ಬಫರ್ ಸೊಲ್ಯೂಷನ್ ಟು ಚೇಂಜ್ ಇಟ್ಸ್ pH ಬೈ ಯೂನಿಟಿ. ಅಂದರೆ ಬಫರ್ ಕೆಪಾಸಿಟಿ ಅಂದ್ರೇನು, ನಾವು ಎಷ್ಟೋ ಆಸಿಡ್ ಬೇಸ್ನ ಆ್ಯಡ್ ಮಾಡ್ತೀವಿ. ಎಷ್ಟು ಆ್ಯಡ್ ಮಾಡ್ತೀವಿ, ದ ನಂಬರ್ ಆಫ್ ಮೋಲ್ಸ್ ಆಫ್ ಆಸಿಡ್ ಆರ್ ಎ ಬೇಸ್ ವೆನ್ ಆ್ಯಡೆಡ್ ಟು 1 liter ಆಫ್ ದಿ ಬಫರ್ ಸೊಲ್ಯೂಷನ್ ಟು ಚೇಂಜ್ ಇಟ್ಸ್ pH ಟು ಯೂನಿಟಿ. ಸೊ pH 1 ನನಗೆ ಬೇಕು ಅಂದಾಗ ನಾನು ಹೆಂಗೆ ಮಾಡ್ಬೋದು ಅಂತ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬಫರ್ ಕೆಪಾಸಿಟಿ ಅಂತ ಹೇಳ್ತೀವಿ. ನಂಬರ್ ಆಫ್ ಮೋಲ್ಸ್ ಆಫ್ ಆಸಿಡ್ ಆರ್ ಎ ಬೇಸ್ ಆ್ಯಡೆಡ್ ಪರ್ ಲೀಟರ್ ಡಿವೈಡೆಡ್ ಬೈ ಚೇಂಜ್ ಇನ್ pH. ಅದನ್ನು ನಾವು ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಬಫರ್ ಕೆಪಾಸಿಟಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಬಫರ್ ಸೊಲ್ಯೂಷನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೆನಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆರ್ ಇನ್ ಮೆನಿ ರಿಯಾಕ್ಷನ್ ವೇರ್ pH ಹ್ಯಾಸ್ ಟು ಬಿ ಉಳಿಬೇಕು, pH ಹಾಗೆ ಉಳ್ಕೋಬೇಕು, ಅಂಥ ಕಡೆಗೆ ಅದು ನಾವು ಯೂಸ್ ಮಾಡ್ತೀವಿ.